ಸರ್ 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 ಪಿ ಎ ಯಾರೋ ಕೂಗ್ತಾ ಇದಾರೆ ನೋಡು. ಸರ್ ಇಲ್ಲಿ ಇದು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಸರ್ ಪಿ ಎ ಯಾವನ ಅವಾಗಿನ ಬಡ್ಕೋತಾ ಇದ್ದಾರೆ, ನೀನ್ ಕಳ್ಸೋ ಅವ್ನ ಒಳಗಡೆ. ಸರ್ ಪ್ಲೀಸ್ ಸರ್ ಒಂದ್ಸಲ ಇಂಟರ್ವ್ಯೂ ಕೊಡಿ ಸರ್ ಪ್ಲೀಸ್ ಸರ್. ನಾನು ಪಿ ಎ ಕಳ್ಸೋ ಸರ್ ನಾನು ನಿಮ್ ಬಿಗ್ ಫ್ಯಾನ್ ಸರ್ ಪ್ಲೀಸ್ ಸರ್. ನಾನು ಒಬ್ಬನೇ ಇರೋ ಸರ್ ನಿಮ್ ಫ್ಯಾನು ಒಳಗಡೆ ಕಳ್ಸೋ ಸರ್ ಪ್ಲೀಸ್ ಸರ್ ಒಂದ್ಸಲ ಸರ್ 2 ನಿಮಿಷ ಸರ್ ಪ್ಲೀಸ್ ಸರ್. ಓಕೆ ಬರಕ್ಕೆ ಹೇಳು. ಸರ್ ಥ್ಯಾಂಕ್ ಯು ಸರ್. ಸರ್ ಕ್ಯಾಮ್ರಾ ಆನ್ ಇದೆ ಸರ್. ಸರ್ ಇಲ್ಲಿ ನೋಡಿ ಸರ್. ಹಾಂ ಯಾರಪ್ಪ ನೀನು? ಸರ್ ಥ್ಯಾಂಕ್ ಯು ಸರ್ ನಿಮ್ ನೋಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಯಾರಪ್ಪ ನೀನು? ಸರ್ ನಾನು ನಿಮ್ ದೊಡ್ಡ ಫ್ಯಾನು ಸರ್, ಬಿಗ್ ಫ್ಯಾನು ಸರ್. ಫ್ಯಾನ್ ಆದ್ರೆ ಗಾಡಿ ಬಿಡಿಸ್ಕೊಳ್ಳ. ಇಲ್ಲ ಸರ್ ಪ್ಲೀಸ್ ಒಂದು ಇಂಟರ್ವ್ಯೂ ಕೊಡ್ತಿದ್ರಲ್ಲ ಸರ್, ಮಾತಾಡಿ ಸರ್. ಇಂಟರ್ವ್ಯೂನ ಏನಕ್ಕೆ? ಯಾವ್ದ್ರ ಬಗ್ಗೆ? ನಿಮ್ದು ಫಿಲ್ಮ್ಸ್ ಬಗ್ಗೆ, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲ ಬೇಕಾಗಿತ್ತು ಸರ್. ನಾನು ಮಾತಾಡ್ತೀನಿ ಸರ್. ಸರ್ ಇಲ್ಲಿ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್ ಪ್ಲೀಸ್ ಸರ್. ನೀವು ಕ್ಯಾಮ್ರಾ ನೋಡ್ಬೇಕು ಸರ್. ಓಕೆ ಸರ್. ಸರ್ ಏನ್ ಕೇಳ್ಕೊತೀಯ ಕೇಳ್ಕೊ. ಸರ್ ಜಸ್ಟ್ ಜಿಮ್ ಮಾಡ್ಕೊಂಡ್ ಬಂದ್ರ ಸರ್? ಅದೆಲ್ಲ ಯಾಕಪ್ಪ, ಇಂಟರ್ವ್ಯೂಗೆ ಬಂದಿದ್ಯಾ, ಇಂಟರ್ವ್ಯೂ ಕ್ವಶನ್ ಕೇಳೋ. ಸರ್ ನಿಮ್ದು ಬೈಸಿಪ್ಸು ಅದು ಇದೆಲ್ಲ ಸೂಪರ್ ಆಗಿದೆ ಸರ್. ಹೆಂಗೆ ಸರ್ ನಿಮ್ದು ಡಯಟ್ ಏನಾದ್ರು ಮಾಡ್ತೀರಾ ಸರ್? ಡೈಲಿ ವರ್ಕೌಟ್ ಮಾಡ್ತೀನಪ್ಪ. ಹೌದಾ ಸರ್? ಈ ಯೋಗ ಮಾಡ್ತೀರಾ ಸರ್? ಅದು ನೀವು ಬಾಬಾ ರಾಮದೇವ್ ಫ್ಯಾನ್ ಅಂತ ಕೇಳ್ಪಟ್ಟೆ. ಆಮೇಲೆ ಜಿಮ್ಗೆ ಹೋಗ್ತೀರಾ, ಏನ್ ಮಾಡ್ತೀರಾ ಸರ್? ಎಲ್ಲ ಮಾಡ್ತೀನಿ. ಬೆಳಗ್ಗೆ ಯೋಗ, ಮಧ್ಯಾಹ್ನ ಜಿಮ್, ರಾತ್ರಿ ಅದು ಇದು. ರಾತ್ರಿ ಏನ್ ಮಾಡ್ತೀರಾ ಸರ್? ಇರುತ್ತಲ್ಲ ಮಾಮೂಲಿ, ಅದನ್ನೆಲ್ಲ ಪರ್ಸನಲ್ ಆಗಿ ಹೇಳ್ಬಾರ್ದು. ಓಕೆ ಸರ್. ಏನ್ ಕಣ್ಣಿಗೇನು ಆಯ್ತಾ ಸರ್? ಜಿಮ್ ಮಾಡಿ ಬಂದಲ್ಲ, ಬೆವರು ಇಳಿತಾ ಇದೆ. ಓ ಕಣ್ಣಲ್ಲ ಸರ್? ಎಲ್ಲಾ ಕಡೆನೂ ಇಳಿತಾ ಇದೆ. ಅದ್ ಯಾಕೋ ಕ್ವಶನ್ ಕೇಳಲ್ಲ. ಓಕೆ ಸರ್ ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ ಅದು 1 hour ಮುಂಚೆ ಯಾರೋ ಬಂದು ಸೈನ್ ಮಾಡ್ಬಿಟ್ಟು ಹೋದ್ರು. ಎಲ್ಲಿಟ್ಟೆ ಅದು ಪೆನ್, ಇಂಕ್ ಬೇರೆ ಖಾಲಿ ಆಗೋಗಿತ್ತು. ಸರ್ ಪೆನ್ ಬೇಕಾ ಸರ್? ನಾನು ಕೊಡ್ತೀನಿ ಸರ್ ನಿಮ್ಗೆ. ಇರ್ಲಿ. ಈಗ ಸದ್ಯ ತುಂಬಾ ಪ್ರಾಜೆಕ್ಟ್ ನಡೀತಾ ಇದೆ. ಅಂದ್ರೆ ಯಾವ್ದು ಇಲ್ಲ ಅಂತನಾ ಸರ್ ಈಗ ನಿಮ್ದು? ನಡೀತಾ ಇದೆಯಪ್ಪ, ಇನ್ನು ರಿಲೀಸ್ ಆಗಿಲ್ಲ ಅಷ್ಟೇ, ನಡೀತಾ ಇದೆ. ಓ ಶೂಟಿಂಗ್ ಎಲ್ಲ ಮುಗಿತಾ ಸರ್? ಸರ್ ಹೆಸರು ಕೇಳ್ಬೋದಾ ಸರ್? ಹೆಸರು ತುಂಬಾ ಮಾಡ್ತೀನಲ್ಲ, ನೆನ್ಪಿರೋದ್ ಕಷ್ಟ. ಓ ಸಾರಿ ಸರ್ ನಮ್ ತುಂಬಾ ಎಕ್ಸ್ಪೆಕ್ಟೆಡ್ ಮೂವಿ ನಿಮ್ದು, ಅದಕ್ಕೆ ನಾವು ಕೇಳ್ತಾ ಇದೀವಿ ಹೆಸರು ಬರುತ್ತಲ್ಲ ನೋಡಿ, ಟ್ರೇಲರ್ ಬಿಡ್ತಾರೆ ಸದ್ಯದಲ್ಲೇ. ಹೌದಾ ಸರ್ ಚಕ್ರವರ್ತಿ ತುಂಬಾ ಹವಾ ಮಾಡಿದೆ. ನಿಮ್ದು ಆತರ ಏನಾದ್ರು ಮಾಡೋದಿದ್ಯಾ ಸರ್? ಚಕ್ರವರ್ತಿನ ನಮ್ಮ ಇಂಡಸ್ಟ್ರಿನಿಂದ ಅದು? ಸರ್ ಏನ್ ಸರ್ ಹಿಂಗ್ ಕೇಳ್ತೀರಾ? ಓ ಅದ್ಯಾವನೋ ಒಬ್ಬ ಇದಾನಲ್ಲ ಹುಡುಗ, ಅವ್ನ್ ಮಾಡಿರೋದಲ್ವಾ? ಹೌದು ಸರ್ ದರ್ಶನ್. ಅವನ್ನೆಲ್ಲ ಬರ್ತಿದ್ದ ನಮ್ ಜೊತೆ ಜಿಮ್ಮಿಗೆ ಬರ್ತಿದ್ದ ಫಸ್ಟ್. ತುಂಬಾ ನಮ್ ತರನೇ ಬಾಡಿ ಮೇಂಟೈನ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಆಮೇಲೆ ನಿಮ್ದು ಹೀರೋಯಿನ್ ಜೊತೆ ಸ್ವಲ್ಪ ರೂಮರ್ಸ್ ಎಲ್ಲ ಕೇಳ್ಬೋದು, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಯಾವ ಹೀರೋಯಿನ್ ಅಪ್ಪ? ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಯಾರು ಅಂತ. ಸರ್ ಅದು ಸರ್ ಬಿಳ್ಗಿದಾರಲ್ಲ ಸರ್, ಅವಳ ಗಿಟ್ಲಾಗಿತ್ತಾರ ಅದೆಲ್ಲ ಇರುತ್ತಲ್ಲಪ್ಪ. ಇಂಡಸ್ಟ್ರಿ ಅಂದ್ಮೇಲೆ ಎಲ್ಲ ಅಡ್ಜಸ್ಟ್ಮೆಂಟ್ ಅದು ಇದು. ಹೌದಾ ಸರ್? ಎಲ್ಲ ಆಗ್ತಾ ಇರುತ್ತೆ. ಸರ್ ಸೂಪರ್ ಸರ್, ನೀವು ತುಂಬಾ ಚೆನ್ನಾಗಿದ್ದಾರೆ ಸರ್ ಅಂತ ನಮ್ಮ ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ ಸರ್. ಏನಪ್ಪಾ ಹೊಗಳ್ತಾ ಇದೆಯೋ ಅಥವಾ ನೀನ್ ಇಂಟರ್ವ್ಯೂ ಇಲ್ಲ ಸರ್, ನಿಮ್ ಮೀಸೆ ಗೀಸೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ, ಗಡ್ಡನು ಸೂಪರ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಸರ್. ಅದ್ರ ಬಗ್ಗೆ ನಿಮ್ದು ಅಭಿಪ್ರಾಯ ಏನು ಸರ್? ನಿಮ್ ಹುಡುಗರಿಗೂ ಹಿಂಗೆ ಹೇಳಕ್ ಹೇಳ್ಬಿಡು ಮತ್ತೆ. ಆಯ್ತು ಸರ್ ದೊಡ್ಡ ಅಸೋಸಿಯೇಷನ್ ಇದೆ ಸರ್ ನಿಮ್ ಫ್ಯಾನ್ ಕ್ಲಬ್. ಹೌದು ಸರ್, ಗೊತ್ತಿಲ್ಲ ಸರ್ ನಿಮ್ಗೆ? ಇರ್ಲಿ ಸರ್ ಹುಚ್ಚ ವೆಂಕಟ್ ಸೇನೆ ಇದ್ದಂಗೆ ಸರ್, ನಿಮ್ದು ಒಂದು ಸೇನೆ ಮಾಡ್ಬೇಕಂತ ಅನ್ಕೊಂಡಿದೀವಿ. ಹುಚ್ಚ ವೆಂಕಟ್ ಇನ್ನು ಬದುಕಿದಾನ ಅವನು? ಹೌದು ಸರ್, ಹಂಗೆ ನಮ್ಮ ಹುಡುಗರು ಹುಡುಕ್ತಾ ಇದಾರೆ ಅವನ್ನ. ಸಿಕ್ಕಿದ್ರೆ ಯಾಕೆ ಸರ್ ನಿಮ್ದು ಕ್ಲೋಸ್? ಅವನ್ ತಿಕ್ಕಲ್ ತರ ಏನೇನೋ ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ಏನೇನೋ ಮಾಡ್ತಾ ಇರ್ತಾನ ಅವನು. ಹೌದಾ ಸರ್ ಆಮೇಲೆ ನೀವು ನಿಮ್ದು ಮತ್ತೊಂದು ರೈವಲ್ ಜೊತೆ ಏನೋ ಅಂತ ಇದ್ ಮಾಡ್ಕೊಂಡಿದ್ರಲ್ಲ ಸರ್, ಏನದ ಸರ್ ಜಗಳ ಮಾಡ್ಕೊಂಡಿದ್ರ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ಸರ್? We aren't friends anymore. Don't ask anybody. ಸಾರಿ ಸರ್. ಆಮೇಲೆ ಸರ್ ಮತ್ತೆ ಸಮಾಚಾರ ಮತ್ತೆ ಕೇಳ್ಬೇಕಪ್ಪ ನೀನೆ. ಸರ್ ಹೇಳಿ ಸರ್, ಇಂಟರ್ವ್ಯೂ ನಡೀತಿದೆ. ಜ್ಯೂಸ್ ಹೇಳೋ ಅವನಿಗೆ. ಸರ್ ಥ್ಯಾಂಕ್ ಯು ಸರ್. ಕೋಕ್ ನನ್ ಕೋಕ್ ಕುಡಿ ಸರ್. ಜ್ಯೂಸ್ ಬೇಡ, ಕೋಕ್ ಕೊಡ ಅವನಿಗೆ. ಓಕೆ ತಗೋತೀರಾ ಸರ್? ಇಲ್ಲ ಸರ್, ಮಿಕ್ಸ್ ಏನಿಲ್ಲ, ಓನ್ಲಿ ಕೋಕ್ ಸರ್. ಕೋಕ್ ಕೊಡ. ಓಕೆ ಸರ್. ಮತ್ತೆ ಸರ್ ನೀವು ಎಲ್ಲ ಇದು ಟಿ ಶರ್ಟ್ ಹಾಕಿರೋಕ್ಕೆ ಕಾರಣ ಸರ್? ಎಲ್ಲೋಗಿಲ್ಲ ಅಂತ ಇಲ್ಲಪ್ಪ, ಹಿಂಗೆ ಯಾವನು ಜ್ಯೋತಿಷಿಗಳು ಹೇಳ್ತಾರೆ ಈ ವಾರ ಶರ್ಟ್ ಹಾಕ್ಬೇಕಂತ. ನೀವು ಭವಿಷ್ಯ ಎಲ್ಲ ನಂಬ್ತೀರಾ ಸರ್ ಹಾಗಾದ್ರೆ? ನಾನ್ ನಂಬಲ್ಲಪ್ಪ, ಅವ್ರು ನಂಬಿಸ್ತಾರೆ ಅಷ್ಟೇ. ಓಕೆ ಹೇಳ್ಬಿಟ್ಟು ದುಡ್ಡು. ಸರ್ ರೀಸೆಂಟ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ಒಳ್ಳೆ ಕೊರಿಯೋಗ್ರಾಫರ್ ಅವಾರ್ಡ್ ಕೂಡ ಸಿಕ್ತು. ಅವ್ರು ಹೀರೋ ಅಲ್ವಾ ಸರ್? ರಕ್ಷಿತ್ ಶೆಟ್ಟಿ ಸರ್, ಅದು ಇದು ನಮ್ಮ ಊರ ಹತ್ರ ಎಲ್ಲ ಬರ್ತಿದ್ನಲ್ಲ ಅವನ. ಏನೋ ಸರ್ ಗೊತ್ತಿಲ್ಲ ಸರ್. ನೀವು ಹಾಗೆ ಕೊರಿಯೋಗ್ರಫಿ ಎಲ್ಲ ಮಾಡ್ತೀರಾ ಸರ್? ಪ್ರಶಸ್ತಿ ಇದೆ ಕೊರಿಯೋಗ್ರಾಫರ್. ಸರ್ ಎಲ್ಲ ಟ್ಯಾಲೆಂಟ್ ಇದೆ, ಬಟ್ ನಾವು ಇವ್ರ ತರ ತೋರ್ಸ್ಕೊಳ್ಳೋದು ತೀರ್ಸ್ಕೊಳ್ಳೋದೆಲ್ಲ ಇಲ್ಲಮ್ಮ, ಎಲ್ಲ ಹೈಡ್. ಹೌದಾ ಸರ್ ಆಮೇಲೆ ನಿಮ್ಗೆ ಇನ್ನು ಯಾವ್ದು ಪ್ರಶಸ್ತಿನೇ ಸಿಕ್ಕಿಲ್ವಲ್ಲ ಸರ್, ಏನ್ ಕಾರಣ ಸರ್? ಇರುತ್ತಲ್ಲಪ್ಪ ಇಂಡಸ್ಟ್ರಿಯಲ್ಲಿ. ನನ್ ಬಕೆಟ್ ಹಿಡಿಯೋ ನನ್ನ ಮಕ್ಳಿಗೆ ಇವತ್ತು ಪ್ರಶಸ್ತಿ ಸಿಗ್ತಾ ಇರೋದು. ನಮ್ಮಂತ ಟ್ಯಾಲೆಂಟ್ಗಳೆಲ್ಲ
ಮಿಸ್ಯೂಸ್ ಆಗಿ ಹೋಗ್ತವೆ ಅಷ್ಟೇ. ಸರ್ ನಿಮ್ಗೆ ನೀವು ಬಕೆಟ್ ಗಿಕೆಟ್ ಎಲ್ಲ ಹಿಡಿಯೋಲ್ಲ ಸರ್? ಇಲ್ಲಪ್ಪ ನಮ್ ಬಕೆಟ್ ಎಲ್ಲ ಇಲ್ಲ. ಏನಿದ್ರು ಶವರ್? ಶವರ್ ಅಲ್ಲಪ್ಪ, ಹಾಂ ಏನಿದ್ರು ಗೊತ್ತಲ್ಲ. ಹಾಂ ಹೌದಾ ಸರ್? ಓಕೆ ಸರ್. ಸರ್ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಹಿಂಗೆ ನಮಗೆ ಇಂಟರ್ವ್ಯೂ ಎಲ್ಲ ಕೊಡ್ತಾ ಇರಿ ಸರ್. ಆಯ್ತಪ್ಪ ಬರ್ರಿ, ಯಾವಾಗ ಬೇಕಿದ್ರೆ ಸರ್ ಬರ್ತಾ ಇರ್ತೀನಿ ಸರ್ ನಿಮ್ಮ ಮಾತಾಡ್ಸಕ್ಕೆ. ನೆಕ್ಸ್ಟ್ ಫಿಲ್ಮಿಗೆ ಬಂದ್ಬಿಡಪ್ಪ, ಅವಾಗ ಒಂದು ಸರ್ ಮಾಡ್ಬಿಡ. ಸರ್ ಏನು ಹೆಸರೇ ಹೇಳಿಲ್ಲ ನೀವು. ಹೆಸರು ನಡೀತಾ ಇದೆ, ಅದು ಜ್ಯೋತಿಷ್ಯ ಅನ್ನಲ್ಲ, ಅದ್ರೆಲ್ಲ ಚರ್ಚೆ ಮಾಡ್ಬೇಕಪ್ಪ. ಆಮೇಲೆ ಫ್ಲಾಪ್ ಆಗ್ಬಿಟ್ರೆ ನಮ್ಮ ಡೈರೆಕ್ಟ್ರು ಆಮೇಲೆ ಪ್ರೊಡ್ಯೂಸರ್ ಎಲ್ಲ ನನ್ ಮೇಲೆ ಬೈಕೋತಾರೆ. ಸರ್ ಯಾವ್ದಾದ್ರು ಹಿಟ್ ಆಗಿದೆ? ಹಿಟ್ಟೆಲ್ಲ ಆಗ್ತಾ ಇರುತ್ತಪ್ಪ, ನಮ್ದೊಂದು ರಾಗಿ ಮಿಷಿನ್ ಮೇಲೆ ಹಿಟ್ ಆಗ್ತಾ ಇರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ಸರ್ ಒಂದು ಫೋಟೋಗ್ರಾಫ್ ನಿಮ್ಮ ಜೊತೆ ಸರ್ ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸೆಲ್ಫಿ ಗಿಲ್ಫಿ ಎಲ್ಲ ಬೇಡಪ್ಪ, ನಮ್ಗೆ ಇದು ಫ್ಯಾನಿಸಮ್ ಇದೆಲ್ಲ ನಮ್ಗೆ ಅಂದ್ರೆ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸರ್ ಬೇಡ 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 ಬೇಡಪ್ಪ ಬೇಡಪ್ಪ.